Dear students, welcome to the Department of Collegiate and Technical Education. On behalf of Learning Management System Program of Department of Collegiate and Technical Education, I am presenting a video on Green Computing 15 CS 5040 for 5th semester Computer Science and Engineering. Myself, Sheshadri AB, lecturer, Department of Computer Science, Government Polytechnic Chamaranagar. In this session, I am presenting a video on unit number 4, that is managing green IT. Now let us look at the learning objectives of this session. In this session, we will be discussing about risk management. The risk management includes the definition of risk, the risk management process, then characteristics of risk. Then we'll discuss some of the objectives of risk management. Then we will see the continuous risk management process with the help of a diagram. And finally, we will have some functions of risk management such as identify, plan, analyze, tracking, controlling, and communicating and documentation. At the end of this session, we will have some assessment and MCQs to check the level of understanding of this session. Risk management is not a new concept in any industry or any company or enterprise. ಯಾವುದೇ ಒಂದು ಕಂಪನಿ ಅಥವಾ ಎಂಟರ್ಪ್ರೈಸ್ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ, ಯಾವುದೇ ಒಂದು ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಹಲವಾರು ರಿಸ್ಕ್ಗಳನ್ನು ಎದುರಿಸುವಂಥದ್ದು ಬಹಳ ಸಾಮಾನ್ಯವಾಗಿರ್ತದೆ. ಹಾಗಾಗಿ ರಿಸ್ಕ್ ಅಂದರೆ ಏನು, ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ಸಲ್ಲಿ ಯಾವ್ಯಾವ ಕೆಲಸಗಳು ಬರ್ತವೆ ಮತ್ತು ರಿಸ್ಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. Risk is defined as the probability of occurrence of a problem. ಅಂತಂದರೆ ರಿಸ್ಕ್ ಅಂತಂದರೆ ಒಂದು ಸಮಸ್ಯೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ಉಂಟಾಗಬಹುದು ಎಂದು ಆಂಟಿಸಿಪೇಟ್ ಮಾಡುವಂಥದ್ದನ್ನು ನಾವು ರಿಸ್ಕ್ ಅಂತ ಹೇಳ್ತೀವಿ. ನಾವು ಇಫ್ ರಿಸ್ಕ್ಸ್ ಆರ್ ನಾಟ್ ಹ್ಯಾಂಡಲ್ಡ್ ಇಟ್ ವಿಲ್ ಲೀಡ್ ಟು ಡಿಸಾಸ್ಟರ್. ಅಫ್ಕೋರ್ಸ್ ನಾವು ರಿಸ್ಕ್ಗಳನ್ನ ನಾವು ಹ್ಯಾಂಡಲ್ ಮಾಡಲಿಲ್ಲ ಅಂತಂದರೆ ಸೊ ಅದು ಮುಂದೆ ಹಲವಾರು ಅನಾಹುತಗಳಿಗೆ ಕಾರಣವಾಗುವಂಥದ್ದು ಸಾಧ್ಯತೆ ಇರ್ತದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ದಿ ಪ್ರಾಸೆಸ್ ಆಫ್ ಅಸೆಸ್ಸಿಂಗ್, ಅನಲೈಸಿಂಗ್, reworking and avoiding risk. Risk management process involves mainly 4 works. The first one is assessment of the risk, then analyzation of the risk, then reworking of the risk and avoiding the risk. ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ನಲ್ಲಿ ನಮಗೆ ಮುಖ್ಯವಾಗಿ 4 ಕೆಲಸಗಳು ಕಾಣಿಸುತ್ತವೆ. ಮೊದಲನೇದಾಗಿ ಅಸೆಸ್ಮೆಂಟ್ ಅಂತಂದರೆ ರಿಸ್ಕ್ ಯಾವ ಸ್ವರೂಪದ್ದು, ಅದು ಹೇಗೆ ಉಂಟಾಗ್ತದೆ, ಯಾವ ಸಮಯದಲ್ಲಿ ಉಂಟಾಗ್ತದೆ ಎನ್ನುವುದನ್ನು ಅಸೆಸ್ ಮಾಡುವಂಥದ್ದು. ತದನಂತರ ಆ ರಿಸ್ಕ್ ಯಾವ ಸ್ವರೂಪದ್ದು, ಅದರಿಂದ ಆಗುವಂಥ ಅನಾಹುತಗಳೇನು ಅನ್ನೋದನ್ನು ಅನಲೈಸ್ ಮಾಡುವಂಥದ್ದು ಅಥವಾ ವಿಶ್ಲೇಷಣೆ ಮಾಡುವಂಥದ್ದು. ಇನ್ನು ಮೂರನೆಯದು ರಿಸ್ಕ್ನ ಕಡಿಮೆ ಮಾಡಲಿಕ್ಕೆ ನಾವು ಯಾವ ರೀತಿ ವರ್ಕನ್ನು ಮಾಡಬೇಕು ಅನ್ನೋದನ್ನು ಮಾಡುವಂಥದ್ದು. ಇನ್ನು ಕೊನೆಯದಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ರಿಸ್ಕ್ಗಳನ್ನು ಅವಾಯ್ಡ್ ಮಾಡುವಂಥದ್ದು. ಇಷ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಕಾಣಸಿಗುವಂಥ 4 ಕೆಲಸಗಳಾಗಿರ್ತವೆ. Let us understand the characteristics of risk. There are 2 types of characteristics of risk involved in risk management. One is uncertainty, second one is uncertainty means an event or a risk may occur, may not occur. ಈ ಅನ್ಸರ್ಟಿನಿಟಿ ಅನ್ನುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ನಲ್ಲಿ ರಿಸ್ಕ್ ಏನಾಗ್ಬೋದು ಅಂತಂದರೆ ಅದು ಉಂಟಾಗ್ಬೋದು ಅಥವಾ ಉಂಟಾಗದೇನೂ ಕೂಡ ಇರಬಹುದಾಗಿರ್ತದೆ. ಇದನ್ನು ನಾವು ಅನಿಶ್ಚಿತತೆ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ಇನ್ನು
ಒಂದು ರಿಸ್ಕ್ ಉಂಟಾದರೆ ಅದರ ಪರಿಣಾಮವೇನು ಅನ್ನೋದನ್ನು ನಾವು ಲಾಸ್ ಮುಖಾಂತರ ಹೇಳ್ತೇವೆ. ಲಾಸ್ is an event that may have unwanted consequences. ರಿಸ್ಕ್ ಉಂಟಾದರೆ ಅದು ಹಲವಾರು ಅನಾಹುತಗಳಿಗೆ ಕಾರಣ ಆಗಬಹುದು ಅಥವಾ ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಇದನ್ನು ನಾವು ಲಾಸ್ ಅಂತ ಹೇಳ್ತೀವಿ. Now, let us understand the objectives of risk management. There are several objectives of risk management. ರಿಸ್ಕ್ ಮ್ಯಾನೇಜ್ಮೆಂಟ್ನ ಆಬ್ಜೆಕ್ಟಿವ್ಗಳೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಹಲವಾರು ರಿಸ್ಕ್ ಮ್ಯಾನೇಜ್ಮೆಂಟ್ನ ಆಬ್ಜೆಕ್ಟಿವ್ಗಳು ನಮಗೆ ಕಾಣಿಸುತ್ತವೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಐಡೆಂಟಿಫೈ ದಿ ಪೊಟೆನ್ಷಿಯಲ್ ರಿಸ್ಕ್ ಬಿಫೋರ್ ದ ಹ್ಯಾಕರ್. ಅಂತಂದರೆ ರಿಸ್ಕ್ಗಳು ಉಂಟಾಗುವ ಮೊದಲೇ ಅದನ್ನು ನಾವು ಗುರುತು ಹಿಡಿಯುವಂಥದ್ದು, ಐಡೆಂಟಿಫೈ ಮಾಡುವಂಥದ್ದು. Second one, communicate the probability of risk. Here we have to communicate with the people of the organization regarding probability of occurrence of a risk. ಇಲ್ಲಿ ನಾವು ಒಂದು ರಿಸ್ಕ್ ಉಂಟಾಗುತ್ತದೆ, ಅದರ ಒಂದು ಸಾಧ್ಯತೆಗಳನ್ನು ನಾವು ನಮ್ಮ ಪ್ರಾಜೆಕ್ಟ್ ಟೀಮ್ ಜೊತೆ ಅಥವಾ ಮ್ಯಾನೇಜ್ಮೆಂಟ್ ಜೊತೆ ಅದನ್ನು ಹಂಚಿಕೊಳ್ಳುವಂಥದ್ದು. ಮೂರನೇದಾಗಿ ಅಲೋಕೇಟಿಂಗ್ ದ ರಿಸೋರ್ಸಸ್ ಟು ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಉಂಟಾದ ಪಕ್ಷದಲ್ಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದಂಥ ರಿಸೋರ್ಸ್ಗಳನ್ನು ನಾವು ಮೊದಲೇ ಐಡೆಂಟಿಫೈ ಮಾಡಿ ಅದನ್ನು ಅಲೋಕೇಟ್ ಮಾಡ್ಕೊಳ್ಳುವಂಥದ್ದು. ಆ ರಿಸ್ಕ್ನ ಸ್ವರೂಪ ಏನು, ಅದನ್ನು ಹೇಗೆ ತಡೆಗಟ್ಟಬಹುದು, ಅದಕ್ಕೆ ಬೇಕಾದಂಥ ಸಮಯ ಎಷ್ಟು ಮತ್ತು ಹಣ ಎಷ್ಟು ಮತ್ತು ಪರಿಶ್ರಮ ಎಷ್ಟು, ಇವಿಷ್ಟವನ್ನು ನಾವು ಏನು ಮಾಡಬೇಕು, ಮೊದಲೇ ರಿಸ್ಕ್ ಮ್ಯಾನೇಜ್ಮೆಂಟ್ಗೋಸ್ಕರ ನಾವು ಅಲೋಕೇಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಸ್ ಪ್ಲಾನಿಂಗ್ ಫಾರ್ ರಿಸ್ಕ್ ಮಿಟಿಗೇಷನ್. ಸೊ ಇನ್ ದಿಸ್ ಆಬ್ಜೆಕ್ಟಿವ್ ವಿ ನೀಡ್ ಟು ಹ್ಯಾವ್ ಎ ಎಫೆಕ್ಟಿವ್ ಪ್ಲಾನ್ ಫಾರ್ ರಿಸ್ಕ್ ಮಿಟಿಗೇಷನ್. Mitigation means to lessen the impact or the severity. ಸೊ ರಿಸ್ಕ್ ಮಿಟಿಗೇಷನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ರಿಸ್ಕ್ ಉಂಟಾದ ಪಕ್ಷದಲ್ಲಿ ರಿಸ್ಕನ್ನು ಮತ್ತು ಅದರಿಂದ ಆಗುವಂಥ ಅನಾಹುತಗಳನ್ನು ತಗ್ಗಿಸುವಂಥದ್ದು, ಕಡಿಮೆ ಮಾಡುವಂಥದ್ದಕ್ಕೆ ನಾವು ಒಂದು ವಿಶೇಷವಾದ ಒಂದು ಯೋಜನೆಯನ್ನು ನಾವು ಕೂಡ ಹಾಕೋಬೇಕಾಗುತ್ತೆ. ನೆಕ್ಸ್ಟ್, ಇನ್ವಾಲ್ವಿಂಗ್ ದಿ ಪೀಪಲ್ ಆಫ್ ಆಲ್ ಲೆವೆಲ್. ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ಎಲ್ಲ ಲೆವೆಲ್ಗಳಲ್ಲಿರುವಂಥ ಜನರನ್ನು, ಮ್ಯಾನೇಜ್ಮೆಂಟ್ ಪೀಪಲ್ ಇರ್ಬೋದು, ಅವರು ಅಥವಾ ಇಂಜಿನಿಯರ್ಸ್ ಇರ್ಬೋದು, ಇನ್ನು ಯಾವುದೇ ಥರ ಪೀಪಲ್ಗಳನ್ನು ನಾವೇನು ಮಾಡಬೇಕಾಗತ್ತೆ, ನಾವು ಇಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈ ರಿಸ್ಕನ್ನು ನಾವು ಎಫೆಕ್ಟಿವ್ ಆಗಿ ನಿಭಾಯಿಸಬೇಕಾಗ್ತದೆ. ಇನ್ನು ಕೊನೆಯ ಆಬ್ಜೆಕ್ಟಿವ್ ರಿಸ್ಕ್ ಮ್ಯಾನೇಜ್ಮೆಂಟ್ ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ ದಿ ರಿಸ್ಕ್ ಮ್ಯಾನೇಜ್ಮೆಂಟ್. Documentation of the risk management is very, very important because it helps in the further risks that may occur during the project execution. After understanding the objectives of risk management, let us move on to look at the continuous risk management process. Here is a figure that depicts continuous risk management and its principal functions. So it is a cyclic process, or it is a continuous process which involves several principal functions such as identification of the risk. Next is analyzing the risk. Third one, planning to mitigate the risk. Next one, tracking the risk. Another one is controlling the risk. And finally we have communicate and documentation of the risk. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರದಲ್ಲಿ ತಾವು ನೋಡ್ತಿರುವಂಥದ್ದು ಕಂಟಿನ್ಯೂಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಅದರ ಪ್ರಮುಖವಾದ ಫಂಕ್ಷನ್ಗಳನ್ನು ತಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ.
ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದೊಂದು ಒಂದು ಪ್ರಾಸೆಸ್, ಇದು ಒಂದು ಪ್ರಕ್ರಿಯೆ. ಸೊ ಇದನ್ನು ನಾವು ಕಂಟಿನ್ಯೂಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಸೊ ಇದು ಸೈಕ್ಲಿಕ್ ಆಗಿ ನಡೀತಾನೆ ಇರುತ್ತೆ. ಇದು ಒಂದು ಪ್ರಾಜೆಕ್ಟ್ನಲ್ಲಿ ಒಂದು ರಿಸ್ಕ್ ಕಂಡು ಬಂತು ಅಂತಂದರೆ ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು, ಅದನ್ನು ಯಾವ ರೀತಿ ಅನಲೈಸ್ ಮಾಡುವಂಥದ್ದು, ಪ್ಲಾನ್ ಮಾಡುವಂಥದ್ದು, ಅದಕ್ಕೋಸ್ಕರ ಟ್ರ್ಯಾಕ್ ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು, ಮತ್ತು ಆ ಒಂದು ರಿಸ್ಕನ್ನು ಕಮ್ಯುನಿಕೇಟ್ ಮಾಡುವಂಥದ್ದು ಮತ್ತು ಡಾಕ್ಯುಮೆಂಟೇಷನ್ ಮಾಡುವಂಥದ್ದು. ಸೊ ಈ ಒಂದು ಪ್ರಾಸೆಸ್ ಏನಿದೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿರ್ತದೆ. ಒಂದು ಪ್ರಾಜೆಕ್ಟ್ನಲ್ಲಿ ಕೇವಲ 1 ಅಥವಾ 2 ರಿಸ್ಕ್ಗಳು ಇರೋದಿಲ್ಲ, ಬದಲಾಗಿ ಹಲವಾರು ರಿಸ್ಕ್ಗಳು ನಿಮಗೆ ಸಿಗಬಹುದು. ಇಂತೆಲ್ಲವನ್ನು ನಾವು ಏನು ಮಾಡಬೇಕಂತಂದರೆ ಕಂಟಿನ್ಯೂಸ್ ಆಗಿ ಇವನ್ನ ಐಡೆಂಟಿಫೈ ಮಾಡಬೇಕು, ಅನಲೈಸ್ ಮಾಡಬೇಕು, ಪ್ಲಾನ್ ಮಾಡಬೇಕು, ಟ್ರ್ಯಾಕ್, ಕಂಟ್ರೋಲ್ ಮತ್ತು ಕಮ್ಯುನಿಕೇಷನ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಮಾಡುವಂಥದ್ದು. ಸೊ ಹೀಗಾಗಿ ಇದನ್ನು ನಾವು ಕಂಟಿನ್ಯೂಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು. Now let us see the functions of risk management. Remember, there are 6 functions of risk management. They are identify, analyze, plan, track, control, and last one, communicate and documentation. ವಿದ್ಯಾರ್ಥಿಗಳೇ, ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಹಲವಾರು ಫಂಕ್ಷನ್ಸ್ಗಳು ನಮಗೆ ಸಿಗ್ತವೆ. ಮುಖ್ಯವಾದವು ಯಾವುದು ಅಂತ ಅಂದರೆ ಐಡೆಂಟಿಫೈ ಮಾಡುವಂಥದ್ದು, ಎರಡನೇದು ಅನಲೈಸ್ ಅಥವಾ ವಿಶ್ಲೇಷಣೆ ಮಾಡುವಂಥದ್ದು, ಮೂರನೇದು ಪ್ಲಾನ್ ಅಥವಾ ಯೋಜನೆಯನ್ನು ಮಾಡುವಂಥದ್ದು, ನಾಲ್ಕನೇದು ರಿಸ್ಕನ್ನು ಟ್ರ್ಯಾಕ್ ಮಾಡುವಂಥದ್ದು, ಐದನೇದು ರಿಸ್ಕನ್ನು ಕಂಟ್ರೋಲ್ ಮಾಡುವಂಥದ್ದು, ಇನ್ನು ಕೊನೆಯದಾಗಿ ನಮಗೆ ರಿಸ್ಕನ್ನು ಕಮ್ಯುನಿಕೇಟ್ ಮತ್ತು ಡಾಕ್ಯುಮೆಂಟೇಷನ್ ಮಾಡುವಂಥದ್ದು. ಇವಿಷ್ಟು ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಬರುವಂಥ ಬಹುಮುಖ್ಯವಾದ ಫಂಕ್ಷನ್ಸ್ಗಳಿವು. Now let us discuss the first function of risk management, that is identify. In identification of the risk, we have to consider the risks before they become problems. ರಿಸ್ಕ್ ಅನ್ನುವಂಥದ್ದು ಮುಂದೆ ಭವಿಷ್ಯದಲ್ಲಿ ಉಂಟಾಗುವಂಥ ಒಂದು ಸಮಸ್ಯೆ. ನಾವೇನು ಮಾಡಬೇಕು ಐಡೆಂಟಿಫಿಕೇಷನಲ್ಲಿ ಅಂತಂದರೆ, ರಿಸ್ಕ್ ಸಮಸ್ಯೆಯಾಗಿ ಪರಿಣಮಿಸೋಕ್ಕಿಂತ ಮುಂಚೆ ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ರಿಸ್ಕ್ಸ್ ಬಿಫೋರ್ ದೇ ಬಿಕಮ್ ಪ್ರಾಬ್ಲಮ್ಸ್. Next thing is, we have to incorporate this information into the project management process. So once you identify the risk before they become problems, you have to incorporate this risk information into the project management process. Project management process ನಲ್ಲಿ ನಾವು ಈಗ ಐಡೆಂಟಿಫೈ ಮಾಡಿರುವಂಥ ರಿಸ್ಕನ್ನು ನಾವು ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಮಾಹಿತಿಯನ್ನು ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಯಾಕೆ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಒಂದು ರಿಸ್ಕ್ ಇನ್ಫಾರ್ಮೇಷನ್ನ ಇನ್ಕಾರ್ಪೊರೇಟ್ ಮಾಡಬೇಕು ಅಥವಾ ಇನ್ಕ್ಲೂಡ್ ಮಾಡಬೇಕು ಅಂತಂದರೆ, ಈ ರಿಸ್ಕನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮಗೆ ರಿಸೋರ್ಸ್ಗಳ ಅವಶ್ಯಕತೆ ಇರ್ತದೆ. ಸೊ ಹಾಗಾಗಿ ಈ ರಿಸ್ಕನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಮಯದ ಅಗತ್ಯ, ಪರಿಶ್ರಮದ ಅಗತ್ಯ ಮತ್ತು ಹಣದ ಅವಶ್ಯಕತೆ ಇರ್ತದೆ. ಹಾಗಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಒಂದು ರಿಸ್ಕನ್ನು ನಾವು ತಡೆಗಟ್ಟಲಿಕ್ಕೆ ನಾವು ಹಣದ ಮತ್ತು ಸಮಯದ ಮತ್ತು ಪರಿಶ್ರಮದ ಹೊಂದಾಣಿಕೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ಸಲ್ಲಿ ಈ ರಿಸ್ಕನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. The next important function of risk management is analyze. The 3 basic activities of risk analysis includes, first one, impact, second one, probability, third one, time frame. ವಿದ್ಯಾರ್ಥಿಗಳೇ, ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ನಮಗೆ ಎರಡನೆಯ ಮುಖ್ಯವಾದಂಥ ಒಂದು ಫಂಕ್ಷನ್ ಯಾವುದಪ್ಪ ಅಂತಂದರೆ ಅನಲೈಸ್ ಅಥವಾ ವಿಶ್ಲೇಷಣೆ ಮಾಡುವಂಥದ್ದು.
ಸೊ ಈ ಅನಲೈಸ್ ಒಂದು ಫಂಕ್ಷನ್ 3 ಮುಖ್ಯವಾದ ಆಕ್ಟಿವಿಟಿಗಳನ್ನು ಒಳಗೊಂಡಿರ್ತದೆ. ಅದು ಯಾವ್ದು ಅಂತಂದರೆ ಇಂಪ್ಯಾಕ್ಟ್, ಎರಡನೇದು ಪ್ರೊಬಾಬಿಲಿಟಿ ಮತ್ತು ಮೂರನೇದು ಟೈಮ್ ಫ್ರೇಮ್. Now let us see what are these 3 basic activities of risk analysis and what are their importance. First one, impact. The loss or negative effect on the project. So impact means it is the loss or the negative effect on the project. ಈ ಒಂದು ರಿಸ್ಕಿಂದ ಅದು ಉಂಟಾಗಿರೋದ್ರಿಂದ ಪ್ರಾಜೆಕ್ಟ್ನ ಮೇಲೆ ಯಾವ ರೀತಿಯ ಒಂದು ನಕಾರಾತ್ಮಕ ಪರಿಣಾಮ ಉಂಟಾಗಿದೆ ಅಥವಾ ಯಾವ ಒಂದು ನಷ್ಟ ಉಂಟಾಗಿದೆ ಎನ್ನುವುದನ್ನು ಅನಲೈಸ್ ಮಾಡುವಂಥದ್ದನ್ನು ನಾವು ಇಂಪ್ಯಾಕ್ಟ್ ಅಂತ ಹೇಳ್ತೀವಿ. ಪರಿಣಾಮ, ರಿಸ್ಕ್ ಉಂಟಾಗಿರೋದ್ರಿಂದ ಪ್ರಾಜೆಕ್ಟಿನ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಿದೆ. ಎರಡನೇದು ಪ್ರೊಬಾಬಿಲಿಟಿ. ಪ್ರೊಬಾಬಿಲಿಟಿ ಮೀನ್ಸ್ ದ ಲೈಕ್ಲಿಹುಡ್ ದ ರಿಸ್ಕ್ ವಿಲ್ ಅಕರ್. ಅಂದರೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ರಿಸ್ಕ್ ಉಂಟಾಗುವಂಥ ಒಂದು ಅವಕಾಶಗಳೆಷ್ಟು, ಸಾಧ್ಯತೆಗಳೆಷ್ಟು ಅನ್ನೋದನ್ನು ನಾವು ಪ್ರೊಬಾಬಿಲಿಟಿ ಅಂತ ಹೇಳ್ತೀವಿ ನಾವು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಟೈಮ್ ಫ್ರೇಮ್. ದ ಪೀರಿಯಡ್ ಇನ್ ವಿಚ್ ಯು ಮಸ್ಟ್ ಟೇಕ್ ಆಕ್ಷನ್ ಇನ್ ಆರ್ಡರ್ ಟು ಮಿಟಿಗೇಟ್ ದಿ ರಿಸ್ಕ್. ಸೊ ಇನ್ ದಿಸ್ ಆಕ್ಟಿವಿಟಿ ವಿ ಹ್ಯಾವ್ ಟು ಎಸ್ಟಿಮೇಟ್ the period in which we have to take the action in order to lessen the risk consequences. ಇನ್ನು ಟೈಮ್ ಫ್ರೇಮ್ನಲ್ಲಿ ನಾವು ನಮ್ಮ ಪ್ರಾಜೆಕ್ಟಿನ ಸಮಯಾವಕಾಶದಲ್ಲಿ ನಾವು ರಿಸ್ಕನ್ನು ಹ್ಯಾಂಡಲ್ ಮಾಡಲಿಕ್ಕೆ ಯಾವ ಸಮಯದಲ್ಲಿ ನಾವು ಆ್ಯಕ್ಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇದರಿಂದ ನಾವು ಹೇಗೆ ರಿಸ್ಕ್ನ ಒಂದು ನಷ್ಟಗಳನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ನಾವು ಟೈಮ್ ಫ್ರೇಮ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ identification and analysis functions of risk management, now let us understand the planning function of risk management. The purpose of plan is to, first one, make sure the risk consequences and sources are known. So here the main motto of planning is we have to make sure the consequences of risk and the sources. The next one is developing effective plans to mitigate the risk. So here we have to make effective plan so that we can reduce or we can lessen the impact of risk. Third one, we have to plan efficiently. Our plan must be efficient one so that with less time, with less money and less effort, we have to mitigate or we have to avoid the risk. Next one is to produce the correct set of actions that minimize risk impact. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ರಿಸ್ಕ್ ಇಂಪ್ಯಾಕ್ಟನ್ನ ಕಡಿಮೆ ಮಾಡಲಿಕ್ಕೆ ಒಂದು ಕರೆಕ್ಟ್ ಸೆಟ್ ಆಫ್ ಆ್ಯಕ್ಷನ್ಸ್ಗಳನ್ನ ನಾವು ಮಾಡಬೇಕಾಗತ್ತೆ ಮತ್ತು ಅವನ್ನ ಆ್ಯಕ್ಷನ್ಗೆ ತರಬೇಕಾಗತ್ತೆ. ನಾವು ಇದರಿಂದ ನಾವೇನು ಮಾಡ್ಬೋದು, ರಿಸ್ಕ್ ಇಂಪ್ಯಾಕ್ಟನ್ನು ನಾವು ಆದಷ್ಟು ಕಡಿಮೆ ಮಾಡ್ಬೋದಾಗಿರ್ತದೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಪ್ಲಾನ್ ಇಂಪಾರ್ಟೆಂಟ್ ರಿಸ್ಕ್ ಫಸ್ಟ್. ಸೊ ಇನ್ ಎ ಪ್ರಾಜೆಕ್ಟ್ ದೇರ್ ವಿಲ್ ಬಿ several risks. So depending upon the severity of the risk, we have to plan the important risks first, which means we have to handle the severest risk first, then we have to go for the less severe risk. So like this we have to plan the risk management. The next function of risk management is tracking. The tracking of risk is very important. The purpose of tracking is to, first one, we have to collect accurate, timely and relevant risk information. So as to solve the or to mitigate the risk or to avoid the risk,
So we have to collect accurate, timely and relevant risk information. This is very, very important. The next one is to present this information to the appropriate people or group. After collecting the accurate, timely and relevant risk information, we have to present this information to the management or to the appropriate people or group in the organization so that those people can plan effectively to track the and to mitigate the risk. Next thing is tracking is done by those who are monitoring risk. So there will be people in the organization so will be monitoring the risk and hence they will be tracking the risk as well. So tracking is critical to perform the next function, that is control. So ಟ್ರ್ಯಾಕಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್, ಕ್ರಿಟಿಕಲ್ ಆಗಿರ್ತದೆ. ಯಾಕೆ ಅಂತಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಮತ್ತೊಂದು ಫಂಕ್ಷನ್ ಆದಂಥ ಕಂಟ್ರೋಲನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ನಾವು ಚೆನ್ನಾಗಿ ನಿಭಾಯಿಸಬೇಕು ಅನ್ನೋದಾದರೆ ನಾವು ರಿಸ್ಕನ್ನು ನಾವು ಬಹಳ ಎಚ್ಚರಿಕೆಯಿಂದ ನಾವು ಟ್ರ್ಯಾಕ್ ಮಾಡಬೇಕಾಗಿರ್ತದೆ. ಸೊ ಹಾಗಾಗಿ ಒಂದು ರಿಸ್ಕನ್ನು ನಾವು ಟ್ರ್ಯಾಕ್ ಮಾಡುವಂಥದ್ದು, ಅದರ ಬಗ್ಗೆ ಒಂದು ಅಕ್ಯುರೇಟ್ ಮತ್ತು ರಿಲೆವೆಂಟ್ ಇನ್ಫಾರ್ಮೇಷನ್ನ ಅಕ್ವೈರ್ ಮಾಡ್ಕೊಳ್ಳುವಂಥದ್ದು, ಅದನ್ನು ನಾವು ಅಪ್ರಾಪ್ರಿಯೇಟ್ ಪೀಪಲ್ಸ್ಗೆ ಅಥವಾ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ಗೆ ಅದನ್ನು ಶೇರ್ ಮಾಡುವಂಥದ್ದು, ಮಾನಿಟರ್ ಮಾಡುವಂಥದ್ದು ಎಲ್ಲವೂ ಕೂಡ ಬಹಳ ಮುಖ್ಯವಾಗಿರ್ತದೆ. ದ ನೆಕ್ಸ್ಟ್ ಫಂಕ್ಷನ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ control. Controlling risk involves three things, that is analyzing the status report. Here in analyzing the status report, so we have to look into the risk status report, in which time it has occurred, what are the consequences of the risk, and what is the current status of the risk. Next thing, we have to decide how to proceed with the risk mitigation or avoiding the risk. So in controlling, we have to decide how to proceed in order to tackle the risk. Next thing is make informed, timely and effective decisions regarding risk and their mitigation plans. So here we have to make a timely and effective decisions by the management and the people in order to mitigation of the risk and its effective plans. ವಿದ್ಯಾರ್ಥಿಗಳೇ, ರಿಸ್ಕ್ ಕಂಟ್ರೋಲ್ನಲ್ಲಿ ನಾವು ಮಾಡಬೇಕಾದಂಥ ಮುಖ್ಯ ಕೆಲಸಗಳೇನಪ್ಪ ಅಂತಂದರೆ ರಿಸ್ಕ್ ಸ್ಟೇಟಸ್ ರಿಪೋರ್ಟ್ನ ನಾವು ಅನಲೈಸ್ ಮಾಡಬೇಕಾಗತ್ತೆ. ರಿಸ್ಕ್ ಸ್ಟೇಟಸ್ ರಿಪೋರ್ಟಲ್ಲಿ ಏನಿರುತ್ತೆ ಅಂತಂದರೆ ಆ ಒಂದು ರಿಸ್ಕ್ನ ಸ್ವರೂಪ ಏನು, ಅದರಿಂದ ಆಗಬಹುದಾದಂಥ ನಕಾರಾತ್ಮಕ ಪರಿಣಾಮಗಳೇನು, ಸೊ ಅದನ್ನು ನಾವು ಯಾವ ರೀತಿ ತಡೆಗಟ್ಟಬಹುದು, ಇದರ ಪ್ಲಾನ್ಗಳೇನು ಅನ್ನೋದನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ. ನಂತರ ನಾವು ಈ ಒಂದು ರಿಸ್ಕನ್ನು ತಡೆಗಟ್ಟಲಿಕ್ಕೆ ಅಥವಾ ಅದರ ಒಂದು ಪರಿಣಾಮಗಳನ್ನು ಕಡಿಮೆ ಮಾಡಲಿಕ್ಕೆ ಯಾವ ರೀತಿ ನಾವು ಆ್ಯಕ್ಷನ್ಗಳನ್ನ ತಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಾವು ಇಲ್ಲಿ ಒಂದು ಎಫೆಕ್ಟಿವ್ ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕು. ಒಂದು ಸಮಯ ಮತ್ತು ಇನ್ಫಾರ್ಮೇಷನ್ ಇರುವಂಥ ಒಂದು ಪ್ಲಾನ್ಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಅದರ ಮೂಲಕ ನಾವು ಈ ರಿಸ್ಕ್ನ ಒಂದು ನಷ್ಟವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ರಿಸ್ಕನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ರೂಪುರೇಷೆಗಳನ್ನು ನಾವು ತಯಾರು ಮಾಡ್ಕೋಬೇಕಾಗತ್ತೆ. ದ ಲಾಸ್ಟ್ ಫಂಕ್ಷನ್ ಆಫ್ risk management is communication and documentation of the risk. The communication and documentation are essential to the success of all other functions. So we have seen the 5 different functions of risk management. So if you want all other functions to be successful, we have to make sure that we have enough communication and documentation of the risk. This is very, very crucial.
This communication and documentation are critical in managing the risk. So in the management of risk and the mitigation of risk, the communication and documentation plays very important role. So hence, communication and documentation is critical in managing the risk. All personnel must understand the risk. In the organization, all levels of people must be aware of the risk and their consequences. ವಿದ್ಯಾರ್ಥಿಗಳೇ, ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಕೊನೆಯ ಒಂದು ಫಂಕ್ಷನ್ ಯಾವುದಪ್ಪ ಅಂತಂದರೆ ಅದು ಕಮ್ಯುನಿಕೇಟ್ ಮತ್ತು ಡಾಕ್ಯುಮೆಂಟೇಷನ್ ಮಾಡುವಂಥದ್ದು. ನಾವು ರಿಸ್ಕ್ಗಳನ್ನು ನಿಭಾಯಿಸಬೇಕು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ನ ಬೇರೆ ಒಂದು ಫಂಕ್ಷನ್ಗಳನ್ನು ನಾವು ಚೆನ್ನಾಗಿ ನಿಭಾಯಿಸಬೇಕು ಅಂತಂದರೆ ನಾವು ರಿಸ್ಕ್ ಬಗ್ಗೆ ಕಮ್ಯುನಿಕೇಷನ್ ಮಾಡಬೇಕು ಮತ್ತು ಅದನ್ನು ಡಾಕ್ಯುಮೆಂಟೇಷನ್ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸೊ ನೀವು ಒಂದು ರಿಸ್ಕನ್ನು ಎಷ್ಟು ಚೆನ್ನಾಗಿ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ ನಮ್ಮ ಹೈಯರ್ ಅಥಾರಿಟಿಗೆ ಮತ್ತು ಅದರ ಬಗ್ಗೆ ಎಷ್ಟು ಚೆನ್ನಾಗಿ ನೀವು ಡಾಕ್ಯುಮೆಂಟೇಷನ್ನ ಮಾಡಿಟ್ಟಿದ್ದೀರಿ, ಇದು ಬಹಳ ಮುಖ್ಯವಾಗ್ತದೆ ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ. ಹಾಗಾಗಿ ಒಂದು ರಿಸ್ಕ್ ಇದೆ ಪ್ರಾಜೆಕ್ಟ್ನಲ್ಲಿ, ಅದನ್ನು ನಾವು ತಡೆಗಟ್ಟಬೇಕು ಅಥವಾ ಅದನ್ನು ಪರಿಣಾಮವನ್ನು ನಾವು ಕಡಿಮೆ ಮಾಡಬೇಕು ಅಂತಂದರೆ ಆರ್ಗನೈಸೇಷನ್ ಇರುವಂಥ ಎಲ್ಲ ವ್ಯಕ್ತಿಗಳು ಕೂಡ ರಿಸ್ಕ್ ಬಗ್ಗೆ ಸರಿಯಾಗಿ ಅರ್ಥವನ್ನು ಇರಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ವಿಷಯವಾಗಿರ್ತದೆ. Dear students, we have come to the end of the session. So here I am going to summarize the topics which we discussed so far. The first thing we discussed was risk management. In the risk management, we had the definition of risk. Risk means it is the probability of occurrence of a problem in the near future. The risk must be handled properly, otherwise they will lead to the disaster. So risk management process involves assessing, analyzing, reworking and avoiding of risks. There are two characteristics of risk management. First one, uncertainty and loss. Uncertainty means an event or a risk may or may not occur. Loss means it is the negative consequences of the risk. After understanding the risk management, we discussed objectives of risk management. Some of the objectives of risk management are identification of potential risks before they occur, then communication, the probability of the risk. Next thing is allocating the resources for risk management. Then we discussed the plan for risk mitigation, that is to make less severe. Then involving the people of all levels. Then finally, the objective of risk management is documentation of the risk. Then we discussed the continuous risk management process with the help of a diagram. The diagram suggests the principal functions of risk management. Then we discussed the functions of risk management. There are about 6 different functions of risk management, namely identification, analysis, plan, track, control, and finally communicate and documentation. So in order to prepare this content, I have referenced Harnessing Green IT Principles and Practices by the author Sam Murugesan. It's a textbook of green computing. Here are some of the assessment and MCQs. First, we will have some descriptive questions. Some of the descriptive questions that may arise out of this session are: first one, what is risk management? Mention the objectives of risk management. So here you have to write the definition of risk management and the process involved in it. Then you have to mention
the objectives of risk management. Next question is explain continuous risk management with a diagram. So here you have to draw a diagram for the continuous risk management, and you have to mention the different principal functions of the continuous risk management. Then explain the functions of risk management. So here you have to mention the 6 functions of risk management, and you have to explain each one of them. Here is the first MCQ. Risk is probability of occurrence of a problem. The choices are A, true, B, false. So after understanding the definition of risk, so you must be able to answer this question whether this statement is true or false. So here is the MCQ number 2. Risk management does not help in avoiding disaster. The choices are A, true, B, false. So now, after listening to this video session and understanding the concepts, now you must be able to answer this statement whether it is true or false. The third MCQ is as follows. 2 characteristics of risks are choice A, certainty and loss, choice B, uncertainty and gain, choice C, uncertainty and loss, choice D, none of the above. So as you are aware of that there are 2 characteristics of risk, so you must be able to answer this question after properly understanding the 2 characteristics of risks. The fourth MCQ is as follows. There are dash number of functions in risk management. Choice A, 3, choice B, 4, choice C, 2, and choice D, 6. You must choose the correct answer for this MCQ. The fifth MCQ and final MCQ is as follows. Impact, probability, and time frame are the activities of dash. Choice A, plan, choice B, track, choice C, analyze, and choice D, control. So now you must be able to answer this question after understanding all the functions of risk management. So I would like to thank my team who helped me and supported me in making this video. So thank you one and all.